ಸರ್ಕಾರ ಶಾಲೆ ಕಾಲೇಜನ್ನೇನೋ ತೆರೆದಿದೆ. ಆದರೆ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗೋದಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ. ಸಾರಿಗೆ ಸಚಿವರ ತವರೂರಲ್ಲಿ ವಿದ್ಯಾರ್ಥಿಗಳು ಬಸ್ಗಾಗಿ ಪರದಾಡುತ್ತಿದ್ದಾರೆ. ಬಳ್ಳಾರಿ ಟು ಹಡ್ಲಿಗಿ ಗ್ರಾಮದಲ್ಲಿ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಒಂದೇ ಬಸ್ನಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರಯಾಣ ಮಾಡುತ್ತಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಇತ್ತ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲೂ ಇದೇ ಕತೆ. ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದ ಬಸ್ಗಳ ಮೇಲೇರಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಕೆಲವು ವಿದ್ಯಾರ್ಥಿಗಳಂತೂ ಡೋರ್ ಬಳಿ ನೇತಾಡುತ್ತಾ ಶಾಲೆ ಸೇರುತ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಬಸ್ಗಳ ಕೊರತೆ ಕಾಡ್ತಾ ಇರೋದರ ಬಗ್ಗೆ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲೆಲ್ಲಿ ಬಸ್ಗಳಿಗೆ ಬೇಡಿಕೆ ಇದೆಯೋ ಅಲ್ಲಿ ಬಸ್ಗಳ ವ್ಯವಸ್ಥೆ ಮಾಡುತ್ತಿದ್ದೇವೆ. ಗ್ರಾಮೀಣ ಮಕ್ಕಳಿಗೆ ಉಚಿತ ಬಸ್ ಪಾಸ್ ನೀಡುವ ಕೆಲಸವೂ ನಡೀತಾ ಇದೆ. ಅಲ್ಲದೆ ವಜಾಗೊಂಡ ಸಾರಿಗೆ ನೌಕರರ ಬಗ್ಗೆ ಮಾಹಿತಿ ಪಡೆದಿದ್ದು ನಾಳೆ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮೀಣದಲ್ಲಿದ್ದಂಥ ಮಕ್ಕಳು ಕೂಡ ಶಾಲಾ ಕಾಲೇಜುಗಳು ಹೋಗಬೇಕು ಅನ್ನೋಂಥ ಕಾರಣದಿಂದ ತೊಂದರೆ ಆಗಬಾರ್ದನ್ನಂಥ ನಿಟ್ಟಿನಲ್ಲಿ ಆಲ್ರೆಡಿ ಅದಕ್ಕೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಅನ್ನೋ ತಕ್ಕಕ್ಕೆ ಅಲ್ಲಿ ಆದ್ಯತೆಯನ್ನು ಕೊಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಬಸ್ಸುಗಳು ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ವಿ. ಮಕ್ಕಳಿಗೆ ಎಲ್ಲರಿಗೂ ಉಚಿತವಾಗಿ ಬಸ್ ಪಾಸ್ಗಳನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಆಲ್ರೆಡಿ ಡಿಸಿಷನ್ ತಗೊಂಡು ಆಲ್ರೆಡಿ ಕೊಡೋಂಥ ಕೆಲಸ ಕೂಡ ಮಾಡ್ತಾ ಇದ್ವಿ. ಎಷ್ಟೆಷ್ಟು ಜನರು ಡಿಸ್ಮಿಸ್ ಆಗಿದ್ದಾರೆ, ಎಷ್ಟೆಷ್ಟು ಜನರು ಟ್ರಾನ್ಸ್ಫರ್ ಸಸ್ಪೆಂಡ್ ಆಗಿದ್ದಾರೆ, ಇವೆಲ್ಲ ಮಾಹಿತಿಯನ್ನು ಕೂಡ ತಗೊಂಡಿದ್ವಿ. ನಾಳೆ ಆಲ್ರೆಡಿ ನಾನು ನಾಳೆ ಒಳಗಡೆ ಒಂದು ಅಂತಿಮವಾದಂಥ ತೀರ್ಮಾನ